ಮಾಜಿ ಪ್ರಧಾನಿಗಳು, ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರ ರಾಜಕೀಯ ಪ್ರಯಾಣಕ್ಕೆ ಒಂದು ನಿಲ್ದಾಣ ಅಂತ ಅನ್ನಿಸ್ತಾ ಇದೆ ನನಗೆ. ಅವರು ರಾಜ್ಯಸಭೆಗೆ ನಾಮಕರಣ ಆಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳಿದ್ದರು. ಅವರ ಅಭಿಪ್ರಾಯ ಏನಿತ್ತಂತ ನಮಗೆ ಗೊತ್ತಿಲ್ಲ, ಅವರ ಪಕ್ಷದ ಅಭಿಪ್ರಾಯ ಏನಂತ ಗೊತ್ತಿಲ್ಲ. ಆದರೆ ರಾಜ್ಯದ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಎಚ್ ಡಿ ದೇವೇಗೌಡರು ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಭಾಳ ಒಲವಿನಿಂದ ಮಾತಾಡ್ತಾ ಇರೋದು ನೋಡಿ, ವಿಶೇಷವಾಗಿ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇದ್ದ ಕಾರಣಕ್ಕಾಗಿ ಅವರನ್ನು ರಾಜ್ಯಸಭೆಗೆ ಪುನರ್ನಾಮಕರಣ ಮಾಡ್ತಾರೆ ಎನ್ನುವ ನಿರೀಕ್ಷೆ ಇತ್ತು. ರಾಜಕೀಯವಾಗಿ ಕೂಡ ಇದು ಬಿ ಜೆ ಪಿಗೆ ಭಾಳ ದೊಡ್ಡ ಲಾಭವನ್ನು ತಂದುಕೊಡ್ಬೋದು. ಈಗಾಗಲೇ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವುದರಿಂದ ಮುಂದಿನ ಚುನಾವಣೆಯಲ್ಲಿ ಈ ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೀಲಿಕ್ಕೆ ದೇವೇಗೌಡರನ್ನ ಜೊತೆಯಲ್ಲಿ ಇಟ್ಕೊಳ್ಳೋದು ಬಿ ಜೆ ಪಿಗೆ ಕೂಡ ಅನಿವಾರ್ಯ ಆಗ್ಬೋದು ಎನ್ನುವ ನಿರೀಕ್ಷೆ ಲೆಕ್ಕಾಚಾರ ಕೂಡ ಇತ್ತು. ಇತ್ತೀಚೆಗೆ ಜೆ ಡಿ ಎಸ್ ಒಂದು ಥ್ರೆಟ್ಟನ್ನು ಎದುರಿಸ್ತಾ ಇರುವ ಕಾಲ ಇದು. ಭಾಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಎನ್ನುವ ಒಕ್ಕಲಿಗ ಸಮುದಾಯದ ನಾಯಕನೇ ಮುಖ್ಯಮಂತ್ರಿ ಆಗಿರುವುದರಿಂದ ಜೆ ಡಿ ಎಸ್ ತನ್ನ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ಭಾಳ ಆ್ಯಕ್ಟಿವ್ ಆಗಿರೋದು ಈ ಕಾಲದಲ್ಲಿ ಅನಿವಾರ್ಯ ಆಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಅವರಿಗೆ ರಾಜ್ಯಸಭೆಗೆ ನಾಮಕರಣ ಮಾಡ್ಬೋದು ನರೇಂದ್ರ ಮೋದಿಯವರು, ವಿಶೇಷವಾಗಿ ಆಸ್ಥೆ ವಹಿಸಿ ಎನ್ನುವ ನಿರೀಕ್ಷೆ ಇತ್ತು. ಸದ್ಯಕ್ಕೆ ಅದು ಅವರ ಪಟ್ಟಿಯಲ್ಲಿ, ಅಭ್ಯರ್ಥಿಗಳ ಪಟ್ಟಿಯಲ್ಲಿ ದೇವೇಗೌಡರ ಹೆಸರಿಲ್ಲ. ಯಾರೋ ನಾಗರಾಜ್ ಅಂತ ಬಿ ಜೆ ಪಿಯವರನ್ನು ಆರಿಸಿದ್ದಾರೆ. ಇದು ಬೇರೆ ಬೇರೆ ಸ್ಪೆಕ್ಯುಲೇಷನ್ಗಳು ಕೂಡ ನಡೆಯುತ್ತೆ. ಬೇರೆ ರಾಜ್ಯಗಳಿಂದ ಅವರನ್ನು ಏನಾದರೂ ಕಳಿಸ್ತಾರೆ ಎನ್ನುವ ಸ್ಪೆಕ್ಯುಲೇಷನ್ ನಡೆಯುತ್ತೆ. ನನಗನ್ನಿಸಿದ ಮಟ್ಟಿಗೆ ಇದೆಲ್ಲ ಸಾಧ್ಯ ಆಗೋದಿಲ್ಲ. ಬಹುಶಃ ಅವರ ಚುನಾವಣಾ ಪಯಣ ರಾಜಕೀಯದಲ್ಲಿ ಅದು ಇಲ್ಲಿಗೆ ಅಂತ್ಯಗೊಂಡಾಗೆ ಕಾಣುತ್ತೆ. ಇದು ಕೇವಲ ಒಂದು ರಾಜ್ಯಸಭೆಯಲ್ಲಿ ಅವಕಾಶದ ನಿರಾಕರಣೆ ಎನ್ನುವ ಮಟ್ಟಕ್ಕೆ ಮಾತ್ರ ಇದನ್ನು ನಾವು ನೋಡುವಾಗಿಲ್ಲ. ಭಾಳ ಮುಖ್ಯವಾಗಿ ಏನಾಗಿದೆ ಅಂದರೆ, ನಾವು ಬಹುಶಃ ನಿಮ್ಮದೇ ಚಾನಲ್ನಲ್ಲಿ ಹಿಂದೆ ಕರ್ನಾಟಕದ ಮಾಸ್ ಲೀಡರ್ ಬಗ್ಗೆ ನಾವು ಮಾತಾಡಿದ್ದೆವು. ಭಾಳ ಮುಖ್ಯವಾಗಿ 3 ಮಾಸ್ ಲೀಡರ್ ಈಗ ನಮ್ಮ ನಡುವೆ ಇದ್ದಾರೆ. ಒಬ್ಬರು ಯಡಿಯೂರಪ್ಪ, ಯಡಿಯೂರಪ್ಪ ಬಿ ಜೆ ಪಿಯಲ್ಲಿದ್ದರು, ಇನ್ನೊಬ್ಬರು ಜೆ ಡಿ ಎಸ್ನಲ್ಲಿರುವ ದೇವೇಗೌಡರು, ಮತ್ತೊಬ್ಬರು ಕಾಂಗ್ರೆಸ್ನಲ್ಲಿರುವ ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು ಈಗಾಗಲೇ ರಾಜಕೀಯವಾಗಿ ನಿವೃತ್ತಿ ಘೋಷಣೆ ಮಾಡದಿದ್ದರೂ ಚುನಾವಣಾ ರಾಜಕೀಯದಿಂದ ಹೊರಗಡೆ ಇದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟ ನಂತರ ಬಹುಶಃ ಚುನಾವಣಾ ರಾಜಕೀಯದಿಂದ ದೂರ ಇರಬೇಕು ಎನ್ನುವ ನಿರ್ಧಾರ ಮಾಡಿದಾಗಿದೆ. ಮುಂದೆ ಗೊತ್ತಿಲ್ಲ, ಯಾಕೆಂದರೆ ಅವರು ಕೂಡ ರಾಜ್ಯಸಭೆಯ ನಾಮಿನೇಷನ್ಸನ್ನು ಅವರು ನಿರಾಕರಿಸಿರೋ ಕಾರಣಕ್ಕಾಗಿ ಮುಂದೆ ಗೊತ್ತಿಲ್ಲ ಯಾವ ನಿರ್ಧಾರ ತಗೊಳ್ತಾರೆ ಅಂತ. ಅದರಿಂದ ದೇವೇಗೌಡರಿಗೆ ಈಗ ರಾಜ್ಯಸಭೆಗೆ ಹೋಗಲಿಕ್ಕೆ ಒಂದು ಅವಕಾಶ ಇತ್ತು. ಅದು ಕೂಡ ಅವರ ಪಯಣ ಅಲ್ಲಿಗೆ ನಿಂತ ಕಾರಣಕ್ಕಾಗಿ ಇನ್ನೊಬ್ಬ ಮಾಸ್ ಲೀಡರ್ನು ಕೂಡ ಅವರ ಪಯಣ ಅಂತ್ಯ ಆಗಿದೆ ಅಂತ ನನಗನ್ನಿಸುತ್ತೆ. ದೇವೇಗೌಡರದ್ದು ಈಗ 93ನೇ ವರ್ಷ. ನಾವು ಭಾಳ ಸರಿ ಇದರ ಬಗ್ಗೆ ಮಾತಾಡಿದ್ದೆವು. ನನಗನ್ನಿಸಿದಾಗೆ ದೇವೇಗೌಡರ ದೇಹಕ್ಕೆ ವಯಸ್ಸಾದರೂ ಅವರ ಮನಸ್ಸಿಗೆ ವಯಸ್ಸಾಗಿಲ್ಲ, ಅವರ ಬುದ್ಧಿಗೆ ವಯಸ್ಸಾಗಿಲ್ಲ ಅಂತಲೂ ನಾವು ತಿಳ್ಕೊಂಡಿದ್ದೆ. ಯಾಕೆಂದರೆ ಈಗಲೂ ಅವರು ಮಾತಾಡುವಾಗ ಆ ಪೊಲಿಟಿಕಲ್ ಆದ ಶಾರ್ಪ್ನೆಸ್ ಅದು ಇವತ್ತು ಕಾಣ್ಬೋದು. ಅವರ ಲೆಕ್ಕಾಚಾರಗಳು ಇತ್ತೀಚೆಗೆ ಅವರು ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯನವರನ್ನು ಹೊಗಳಿಕೆ ಹತ್ತಿದ್ದು, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟನ್ನು ವಿರೋಧ ಮಾಡಿದಾಗ ಅವರು ಮತ್ತೆ ಎದ್ದು ನಿಂತದ್ದು, ಇದನ್ನೆಲ್ಲ ನಾವು ನೋಡಿದ್ದೇವೆ. ದೇವೇಗೌಡರ ಪೊಲಿಟಿಕಲ್ ಗ್ರಾಫ್ಗಳನ್ನು ನೀವು ನೋಡಿದರೆ ಪ್ರತಿ ಸಾರಿ ಅವರು ಬಿದ್ದಾಗ ಮತ್ತೆ ಎದ್ದಿದ್ದಾರೆ. ಬಹುಶಃ ಅವರು ಪ್ರಧಾನಿಯಾಗಿ ರಾಜೀನಾಮೆ ಕೊಟ್ಟಾಗಲೂ ನಾನು ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಬೂದಿಯಿಂದ ಎದ್ದು ಬರ್ತೇನೆ ಅಂತ ಚಾಲೆಂಜ್ ಮಾಡಿ ಬಂದಿದ್ದರು, ಮತ್ತೆ ಎದ್ದು ಬಂದರು ಅವರು. ಅದರಿಂದ ಪ್ರತಿ ಸಾರಿ ಇನ್ನೂ ಜೆ ಡಿ ಎಸ್ ಕತೆ ಮುಗೀತು, ದೇವೇಗೌಡರ ಕತೆ ಮುಗೀತು ಅಂತ ಎಲ್ಲರೂ ಬರೆದ ನಂತರನೂ ದೇವೇಗೌಡರು ಮತ್ತೆ ಎದ್ದು ಬಂದಿದ್ದಾರೆ. ಆದರೆ ಈ ಸರಿ ಅವರ ವಯಸ್ಸು ಮತ್ತು ಇವತ್ತಿನ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿದರೆ ದೇವೇಗೌಡರ ಜೆ ಡಿ ಎಸ್ ಏನಾಗುತ್ತೋ ಗೊತ್ತಿಲ್ಲ. ಆದರೆ ದೇವೇಗೌಡರು ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಮಾಸ್ ಲೀಡ್ರಾಗಿ ಅವರ ಪಯಣ ಅಂತ್ಯಗೊಂಡಿದೆ ಅಂತ ಅನಿಸುತ್ತೆ. ಅವರೊಬ್ಬ ಮಾರ್ಗದರ್ಶಕರಾಗಿ ಅಲ್ಲಿ ಇರ್ಬೋದು. ನಾನು ದೇವೇಗೌಡರನ್ನು ಡೆಲ್ಲಿಯಲ್ಲಿರುವಾಗ ಭಾಳ ಹತ್ತಿರದಿಂದ ನೋಡಿದ್ದೇನೆ.
ನನಗೆ ಭಾಳ ಸರಿ ಅನಿಸಿತ್ತು. ದೇವೇಗೌಡರು 94ರಲ್ಲಿ ಏನು ರಾಜ್ಯದ ಮುಖ್ಯಮಂತ್ರಿ ಆದರು, ಅವರು ಒಂದು 5 ವರ್ಷ ಪೂರ್ಣಗೊಳಿಸಬೇಕಿತ್ತು ಅಂತ. ನಾವು ದೇವೇಗೌಡರಲ್ಲಿ ಇವತ್ತಿನ ಯುವ ರಾಜಕಾರಣಿಗಳು, ಉದಯೋನ್ಮುಖ ರಾಜಕಾರಣಿಗಳು ಕಲಿಯುವುದು ಭಾಳಷ್ಟಿದೆ. ದೇವೇಗೌಡರು ಕೇವಲ 10 to 5 10ರಿಂದ 5 ಗಂಟೆ ರಾಜಕಾರಣಿ ಅಲ್ಲ, ಅವರು 24 ಗಂಟೆ ರಾಜಕಾರಣ ಮಾಡುವ ರಾಜಕಾರಣಿ. ಅದರ ನಂತರ ಅವರಿಗಿರುವ ಅಧ್ಯಯನ ಮತ್ತು ಅವರಿಗಿರುವ ಆ ಬದ್ಧತೆ ಅನ್ನು ಯಾರೂ ನಿರಾಕರಿಸುವಾಗಿಲ್ಲ. ಬಹುಶಃ ಅವರು ಈ ವಯಸ್ಸಿನಲ್ಲೂ ಅವರು ಪಡುವ ಶ್ರಮ ಇದೆಯಲ್ಲ, ಅದೊಂದು ಯಾವುದೇ ರಾಜಕಾರಣಕ್ಕೆ ಬರುವ ಯಾವುದೇ ಯುವಕರಿದ್ದರೆ ಅವರಿಗೊಂದು ಆದರ್ಶ ಅಂತ ನಾನು ತಿಳ್ಕೊಂಡಿದ್ದೇನೆ, ಮಾದರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ರಾಜಕಾರಣದಲ್ಲಿ ಬಹುಶಃ ಅವರು 62-63ರಲ್ಲಿ ಶಾಸಕರಾಗ್ತಾರೆ. ಇಷ್ಟೊಂದು ದೀರ್ಘಕಾಲ ಅವರು ರಾಜಕಾರಣದಲ್ಲಿದ್ದಾರೆ. ಆದರೆ ಅವರು ಅಧಿಕಾರ ಹಿಡಿದದ್ದು ಭಾಳ ಕಡಿಮೆ. ನನ್ನ ಪ್ರಕಾರ ಒಂದು ಜನತಾ ಗೌರ್ಮೆಂಟಲ್ಲಿ 84 to 83 to 89 ಅವರು PWD ಮಿನಿಸ್ಟರ್ ಆಗಿದ್ದರು, ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು. ಅದರ ನಂತರ ಅವರು ಮುಖ್ಯಮಂತ್ರಿಯಾಗಿ ಹೆಚ್ಚು ಕಡಿಮೆ 2 ವರ್ಷ 5 ತಿಂಗಳೇನೋ ಇದ್ದರು. ಅದರ ನಂತರ ಪ್ರಧಾನಿಯಾಗಿ ಅವರು 11 ತಿಂಗಳು ಕೆಲಸ ಮಾಡಿದ್ದಾರೆ. ಹಾಗೆ ನೋಡಿದರೆ ಅವರ ಒಂದು 50-55 ವರ್ಷದ ದೀರ್ಘ ರಾಜಕೀಯ ಪ್ರಯಾಣದಲ್ಲಿ ಅವರು ಅಧಿಕಾರದಲ್ಲಿದ್ದದ್ದು ಭಾಳ ಕಡಿಮೆ. ಆದರೆ ಅವರು ಅಧಿಕಾರದಲ್ಲಿ ಇಲ್ಲ ಅಂತ ಯಾರಿಗೂ ಅನ್ನಿಸಲೇ ಇಲ್ಲ. ಆ ರೀತಿಯ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ. ನನಗೆ ಇನ್ನೂ ನೆನಪಿದೆ, ಅವರು 83ಯಲ್ಲಿ 1983ರಲ್ಲಿ ಜನತಾ ರಂಗ ಏನು ಅಧಿಕಾರಕ್ಕೆ ಬಂತು, ಆಗಲೂ ಅವರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಆಗ ರಾಮಕೃಷ್ಣ ಹೆಗಡೆ ಅವರು ಬರ್ತಾರೆ. ರಾಮಕೃಷ್ಣ ಹೆಗಡೆ ಅವರು ಬಂದಾಗ ಬಂಗಾರಪ್ಪನವರು ಡಿಸಿಡೆಂಟ್ ಆಗಿದ್ದರು, ದೇವೇಗೌಡರು ಡಿಸಿಡೆಂಟ್ ಆಗಿದ್ದರು. ಆದರೆ ಬಂಗಾರಪ್ಪ ಭಾಳ ಮುನಿಸ್ಕೊಂಡು ಭಾಳ ಬೇಗ ಅದರಿಂದ ಹೊರಗೆ ಬಂದರು. ಇವರು ಕಾದರು. ಅದರಿಂದ ಮತ್ತೆ 10 ವರ್ಷಗಳ ನಂತರ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ತು. ಪ್ರತಿ ಸಾರಿ ಉದಾಹರಣೆಗೆ 1999ರಲ್ಲಿ ಅವರು ನೋಡಿ, ಇವತ್ತು ಶಿವಕುಮಾರ್ ಇದ್ದಾರೆ. 85ರಲ್ಲಿ ಶಿವಕುಮಾರ್ ಅವರ ವಿರುದ್ಧ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಅವರು ಸೋಲ್ತಾರೆ. ಅದರ ನಂತರ 89ರಲ್ಲಿ ಮತ್ತೆ ಅವರು ವಿನ್ ಆಗ್ತಾರೆ. ಅದರಿಂದ ಮತ್ತೆ ಅವರು ಎದ್ದು ಬಂದಿದ್ದಾರೆ. 1999ರಲ್ಲಿ ಲೋಕಸಭಾ ಇಲೆಕ್ಷನ್ನಲ್ಲಿ ಅವರು ಸೋಲ್ತಾರೆ. ಬಹುಶಃ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು. ಅದರ ನಂತರ ಪ್ರಧಾನಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು. ಬಹುಶಃ ದೇವೇಗೌಡರು ಮತ್ತು JDSನ ಅತ್ಯಂತ ಲೋ ಪೀರಿಯಡ್ ಅದು 99ರಲ್ಲಿ ಅವರು ಸೋಲ್ತಾರೆ. ಆದರೆ ಅವರು ಸುಮ್ಮನಿರುವುದಿಲ್ಲ. 2001ರಲ್ಲಿ ಭಾಳ ಮಂದಿ ಮರೆತಿರಬೇಕು, ನೀರಾ ಚಳವಳಿ ನಡೆಯುತ್ತೆ. ವಿಠಲೇನಹಳ್ಳಿಯಲ್ಲಿ ಒಂದು ಗೋಲಿಬಾರ್ ಆಗಿ 2 ರೈತರು ಸಾಯ್ತಾರೆ. ಇದ್ದಕ್ಕಿದ್ದಾಗೆ ಅವರು ಬೆಂಗಳೂರಿಗೆ ಒಂದು ಪಾದಯಾತ್ರೆ ಪ್ರಾರಂಭ ಮಾಡ್ತಾರೆ. ಆ ಪಾದಯಾತ್ರೆಯ ನಂತರ 2001ರಲ್ಲಿ ಮತ್ತೆ ಅವರು ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಲೋಕಸಭೆಗೆ ಆಯ್ಕೆ ಆದ ನಂತರ ಮತ್ತೆ ಅವರ ಇನ್ನೊಂದು ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. 2002ರಲ್ಲಿ ನನಗೆ ಇನ್ನೂ ನೆನಪಿದೆ, ಅವರು ರೈಲಿನಲ್ಲಿ ರೈತರನ್ನು ಕಟ್ಟಿಕೊಂಡು ದೆಹಲಿಗೆ ಯಾತ್ರೆ ಬಂದಿದ್ದರು. ನಾನೇ ಒಂದು ಕಾಲಮಲ್ಲಿ ಬರೆದೆ, ಹರದನಹಳ್ಳಿಯ ಗೌಡರು ಹೊರಟ ದಿಲ್ಲಿಗೆ ಅಂತ. ಅಂದರೆ ಈ ಯಾತ್ರೆಗಳು, ಪ್ರತಿಭಟನೆಗಳನ್ನು ಯಾವ ಕಾಲದಲ್ಲಿ ಯಾವಾಗ ಮಾಡಬೇಕು ಎನ್ನುವುದನ್ನು ಅವರು ಭಾಳ ತಯಾರಿ ಮಾಡಿಟ್ಕೊಂಡು ಮಾಡಿದರು ಅಂತ ಒಬ್ಬ ರಾಜಕಾರಣಿ. ನಾನು ಗಮನಿಸಿದ ಹಾಗೆ ಕರ್ನಾಟಕದ ನೀರಾವರಿ ಯೋಜನೆಗಳ ಈ ವಿವಾದಗಳು ಬಂದಾಗ ಎಲ್ಲವೂ ಕೂಡ ಬಹುಶಃ ಕರ್ನಾಟಕ ದೇವೇಗೌಡರನ್ನು ಭಾಳ ಮಿಸ್ ಮಾಡೋದಾಗಿದ್ದರೆ ನೀರಾವರಿಗೆ ಸಂಬಂಧಿಸಿದ ವಿಚಾರದಲ್ಲಿ ಮಿಸ್ ಮಾಡುತ್ತೆ. ಒಂದು ನೀರಾವರಿ ವಿಚಾರದಲ್ಲಿ ಅವರ ಕಮಿಟ್ಮೆಂಟ್ ಏನಿದೆ ಅದನ್ನು ಕೂಡ ಯಾರೂ ಪ್ರಶ್ನೆ ಮಾಡುವಂಗಿಲ್ಲ. ಕೇವಲ ಕಮಿಟ್ಮೆಂಟ್ ಅಲ್ಲ, ಬಹುಶಃ ನಾನು ಕಾವೇರಿ ಟ್ರಿಬ್ಯುನಲ್ನ ಆ ಕಾಲದಲ್ಲಿ ನಾನು 2002-2009 ನಾನು ಡೆಲ್ಲಿಯಲ್ಲಿದ್ದ ಕಾಲದಲ್ಲಿ, ಆಗ ದಿನನಿತ್ಯ ಕಾವೇರಿ ಮತ್ತು ಕೃಷ್ಣದ ಈ ಜಗಳಗಳು ನಡೀತಾ ಇತ್ತು. ಕೋರ್ಟಲ್ಲಿ ನಡೀತಾ ಇತ್ತು, ಟ್ರಿಬ್ಯುನಲ್ಗಳಲ್ಲಿ ನಡೀತು, ಸಾರ್ವಜನಿಕ ಚರ್ಚೆಗಳಲ್ಲಿ ನಡೀತಾ ಇತ್ತು. ಆದರೆ ಆಗೆಲ್ಲ ದೇವೇಗೌಡರ ಇಂಟರ್ವೆನ್ಷನ್. ನನಗೆ ಗೊತ್ತಿದೆ, ಈ ವಾಜಪೇಯಿ ಸರ್ಕಾರ ಇತ್ತು, ವಾಜಪೇಯಿ ಪ್ರಧಾನಿಗಳಾಗಿದ್ದರು. ಆಗ ಮೊದಲು ADMK ಅವರ ಜೊತೆಯಲ್ಲಿತ್ತು, ಆನಂತರ DMK ಜೊತೆಯಲ್ಲಿತ್ತು. ಅದರಿಂದ ತಮಿಳುನಾಡಿನ ಪರಿಸ್ಥಿತಿ ಹೇಗೆ ಅಂದರೆ, ಯಾವ ಕೇಂದ್ರ ಸರ್ಕಾರ ಇದ್ದರೂ ಕೂಡ ಯಾವುದಾದ್ರೂ ಒಂದು ದ್ರಾವಿಡ ಪಕ್ಷ ಅದರ ಜೊತೆ ಮೈತ್ರಿಯೊಂದಿದ್ದ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗ್ತಾಯಿತ್ತು. ಕೇಂದ್ರ ಸರ್ಕಾರದಲ್ಲಿ ಇದ್ದವರಿಗೂ ಕೂಡ ಅವರಿಗೆ ಒಂದು ಮೈತ್ರಿ ಪಕ್ಷದ ಋಣ ಇದ್ದ ಕಾರಣ ಅವರು ಅದರ ಪರವಾಗಿಯೇ ಡಿಸಿಷನ್ಗಳನ್ನು ತಗೊಳ್ತಾಯಿದ್ರು. ಬಹುಶಃ ಆ ಕಾಲದಲ್ಲಿ ಕರ್ನಾಟಕಕ್ಕೆ ಒಂದಷ್ಟು ನ್ಯಾಯ ಸಿಕ್ಕಿದರೆ ಅದರಲ್ಲಿ ದೇವೇಗೌಡರ ದೊಡ್ಡ ಪಾತ್ರ ಇದೆ ಅಂತ ನನಗೆ ಅನಿಸುತ್ತೆ.
ನಾವು ಎಷ್ಟೋ ಬಾರಿ ಆಗ ಬಿ ಜೆ ಪಿಯಿಂದ ಅನಂತಕುಮಾರ್ ಇದ್ದರು, ಎಂ ಪಿ ಇದ್ದರು. ಇವರು ರಾತ್ರಿ ಎಲ್ಲ ತಲೆಗೆ ಬಟ್ಟೆ ಹಾಕ್ಕೊಂಡು ಗುಟ್ಟಾಗಿ ವಾಜಪೇಯಿಯರನ್ನು ಮೀಟ್ ಮಾಡಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ವಿವರಿಸಿ ಒಂದಷ್ಟು ನ್ಯಾಯ ಕೊಡಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಕೋರ್ಟಿನ ಕಲಾಪಗಳಿರ್ಬೋದು, ಟ್ರಿಬ್ಯುನಲ್ ಕಲಾಪಗಳನ್ನೋದು ಭಾಳ ಹತ್ತಿರದಿಂದ ಅದನ್ನು ಗಮನಿಸಿ ಅದರ ಬಗ್ಗೆ ಅವರು ಮಾತಾಡ್ತಾಯಿದ್ರು ಮತ್ತು ತಂತ್ರಗಳನ್ನು ಹೂಡ್ತಾಯಿದ್ರು. ಅದರಿಂದ ದೇವೇಗೌಡರು ಕರ್ನಾಟಕದ ನೀರಾವರಿ ಯೋಜನೆಗಳ ವಿವಾದದಲ್ಲಿ ಕರ್ನಾಟಕ ಏನಾದರೂ ಒಂದಷ್ಟು ಮೇಲ್ಗೈ ಸಾಧಿಸಿದರೆ ಅದರಲ್ಲಿ ದೇವೇಗೌಡರ ಭಾಳ ದೊಡ್ಡ ಪಾತ್ರ ಇದೆ. ಅದನ್ನು ಅವರು ರಾಜಕೀಯವಾಗಿ ಬಳಸಿಕೊಂಡು ಕೂಡ ಅವರು ತಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ದೇವೇಗೌಡರದ್ದು ಭಾಳ ದೊಡ್ಡ ಒಂದು ಅವರು ಚರ್ಚೆಯಲ್ಲಿ ಬಂದದ್ದು ಬಹುಶಃ ನಮಗೆಲ್ಲರಿಗೂ ಗೊತ್ತಾಗಿದ್ದಾಗೆ 2004ರಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇತ್ತು 2004ರವರೆಗೆ. ಆ ಚುನಾವಣೆಯಲ್ಲಿ ಸೋತು ಹೋದಾಗ ಯಾವ ಪಕ್ಷಕ್ಕೂ ಮೆಜಾರಿಟಿ ಇರಲಿಲ್ಲ. ಅದಕ್ಕೆ ಒಂದು ಮೈತ್ರಿ ಮಾಡಬೇಕಾದ ಅನಿವಾರ್ಯತೆ ಇತ್ತು. JDS ಮತ್ತು ಕಾಂಗ್ರೆಸ್ ಸೇರಿಕೊಂಡು ಮೈತ್ರಿ ಮಾಡಬೇಕು ಎನ್ನುವುದ ಒಂದು ಪ್ರಪೋಸಲ್ ಇತ್ತು. ಆಗ ದೇವೇಗೌಡರಿಗೆ ಇವತ್ತು ಬಹುಶಃ ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರ ನಡುವಿನ ಭಾಳ ದೊಡ್ಡ ರಿಫ್ಟ್ ಕಾಣಿಸ್ಕೊಂಡಿರೋದು ಆ ಕಾಲದಲ್ಲಿ. ದೇವೇಗೌಡರಿಗೆ ಒಂದು ಅವಕಾಶ ಇತ್ತು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡುವ. ಆದರೆ ದೇವೇಗೌಡರು ಕಾಂಗ್ರೆಸ್ ಹೈಕಮಾಂಡಿಗೆ ಏನು ಹೇಳಿದರು, ನಮ್ಮ ಕಡೆಯಿಂದ ಯಾರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ, ನಿಮ್ಮವ್ರು ಯಾರಾದರೂ ಮಾಡಲಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ. ಬಹುಶಃ ಇದು ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯರ ನಡುವೆ ಭಾಳ ದೊಡ್ಡ ಚರ್ಚೆಗೆ ಕೂಡ ಕಾರಣ ಆಯಿತು. ಕೊನೆಗೆ ಕುಮಾರಸ್ವಾಮಿಯವರೇ ಫ್ಲೋರಲ್ಲಿ ಕೂಡ ಒಪ್ಕೊಂಡ್ರೆ ಹೌದು ನಾನು ವಿರೋಧ ಮಾಡಿದ್ದೆ ಅಂತ ಹೇಳುವವರೆಗೆ ಆ ಚರ್ಚೆ ಹೋಗಿತ್ತು. ದೇವೇಗೌಡರಿಗೆ ಆಗ 2 ಅವಕಾಶ ಇತ್ತು. ಭಾಳ ಸರಿ ನಾವು ಅದನ್ನು ಚರ್ಚೆ ಮಾಡಿದ್ದೇವೆ. ಅದಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ, ದಲಿತ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಯಾಕೆ ಮಾಡಿಲ್ಲ ಅನ್ನೋ ಚರ್ಚೆ ಬರ್ತಾಯಿದೆ. ನನಗೆ ತಿಳಿದಾಗೆ ದೇವೇಗೌಡರಿಗೆ ಆ ಕಾಲದಲ್ಲಿ ಒಂದು ಅವಕಾಶ ಇತ್ತು. ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡ್ಬೋದಿತ್ತು. ಆದರೆ ಅವರು ಅದನ್ನು ಒಪ್ಪುವುದಿಲ್ಲ. ಧರ್ಮಸಿಂಗವನ್ನು ಅವರು ಆಯ್ಕೆ ಮಾಡ್ತಾರೆ. ಆ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಕೂಡ ಒಂದು ಎಸ್ಪಿರೆಂಟ್, ಪರಮೇಶ್ವರ್ ಒಂದು ಎಸ್ಪಿರೆಂಟ್. ಕಾಂಗ್ರೆಸ್ ಕಡೆಯಿಂದ ಅವ್ರು ಯಾರನ್ನು ಬಿಡದೆ ಒಂದು ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಧರ್ಮಸಿಂಗನ್ನು ಯಾಕೆ ಮಾಡ್ತಾರೆ ಅಂದರೆ ಅವರಿಗೆ ರಾಜಕೀಯವಾಗಿ ಅಂಥ ದೊಡ್ಡ ಶಕ್ತಿ ಇರಲಿಲ್ಲ ಕಾರಣ. ಇದೆಲ್ಲ ದೇವೇಗೌಡರ ಜಾಣ್ಮೆ. ಅದರ ನಂತರ 2004ರಿಂದ 2006ರವರೆಗೆ ಆ ಗೌರ್ಮೆಂಟ್ ನಡೆಯುತ್ತೆ. ಭಾಳ ಧರ್ಮಸಿಂಗ್ ಅವರು ಇನ್ನು ಭಾಳ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಧರ್ಮಸಿಂಗ್. ಕೊನೆಗೊಂದು ದಿನ HD ಕುಮಾರಸ್ವಾಮಿ ಅವರು BJP ಜೊತೆ ಸೇರಿಕೊಂಡು ಗೌರ್ಮೆಂಟ್ ರಚನೆ ಮಾಡ್ತಾರೆ. ಬಹುಶಃ ನಾನು ಆ ಕಾಲದಲ್ಲಿ ದೇವೇಗೌಡರನ್ನು ಭಾಳ ಹತ್ತಿರ ನೋಡಿದ್ದೀನಿ. ಅದೊಂದು ಬಹುಶಃ ಇತಿಹಾಸದಲ್ಲಿ ಒಂದು ಮಿಸ್ಟ್ರಿಯಾಗಿ ಉಳಿಯುತ್ತೆ. ಆ ಕಾಲದ ಆ ಘಟನೆ ಬಗ್ಗೆ 2 ಅಭಿಪ್ರಾಯ ಇದೆ. ಒಂದು, ದೇವೇಗೌಡರ ಸಹಮತದೊಂದಿಗೇ ಕುಮಾರಸ್ವಾಮಿ BJP ಜೊತೆ ಹೋಗಿ ಗೌರ್ಮೆಂಟ್ ಫಾರ್ಮ್ ಮಾಡಿದ್ದಾರೆ ಅನ್ನೋದು ಒಂದು. ಇನ್ನೊಂದು, ಇಲ್ಲ ಕುಮಾರಸ್ವಾಮಿ ಅವರು ದೇವೇಗೌಡರ ಮಾತನ್ನು ಧಿಕ್ಕರಿಸಿ ಹೋಗಿ ಗೌರ್ಮೆಂಟ್ ಮಾಡಿದ್ದಾರೆ ಎಂದು ಇನ್ನೊಂದು. ಇಲ್ಲಿಯವರೆಗೆ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಯಾರೂ ಕೊಟ್ಟಿಲ್ಲ. ಉದಾಹರಣೆಗೆ ಈಗ ಇತ್ತೀಚೆಗೆ ಚರ್ಚೆ ಆಗ್ತಾ ಇದೆಯಲ್ಲ, ಮೊನ್ನೆ 2023ರಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡುವೆ ಒಂದು ಒಪ್ಪಂದ ಆಗಿತ್ತು 2.5 ವರ್ಷದಂತ. ಅದು ಹೇಗೆ ಅದು ಇತಿಹಾಸದಲ್ಲಿ ಯಾರೂ ಅದಕ್ಕೆ ಸ್ಪಷ್ಟೀಕರಣ ಕೊಡೋದಿಲ್ಲವೋ ಅದೊಂದು ಮಿಸ್ಟ್ರಿಯಾಗಿ ಉಳಿಯಿತು. ಬಹುಶಃ ಇದು ಕೂಡ ಮಿಸ್ಟ್ರಿಯಾಗಿ ಉಳಿದಿದೆ. ದೇವೇಗೌಡರು ಆದರೆ ಸಾರ್ವಜನಿಕವಾಗಿ ದೇವೇಗೌಡರು ಕುಮಾರಸ್ವಾಮಿಯನ್ನು ವಿರೋಧಿಸ್ತಾರೆ. ಯಾರ್ಯಾರು JDS ಶಾಸಕರು ಕುಮಾರಸ್ವಾಮಿ ಜೊತೆ ಹೋಗ್ತಾರೆ, ನಾನಾಗ ನನ್ನ ಪ್ರೆಸೆನ್ಸಲ್ಲೇ ನನಗೆ ನೋಡಿದೆ. ಉದಾಹರಣೆಗೆ ಇವತ್ತು ಬದುಕಿಲ್ಲ ಅವರು, ಶಿರದ ಸತ್ಯನಾರಾಯಣ ಅವರು JDS MLA ಆಗಿದ್ದರು. ಅವರಿಗೆ ಭಾಳ ಕಟುವಾಗಿ ಅಂದರೆ ನಿಮಗೆ ಒಳ್ಳೆಯದಾಗೋದಿಲ್ಲ, ನನ್ನನ್ನು ಬಿಟ್ಟು ಹೋದ್ರಿ, BJP ಜೊತೆ ಹೋದ್ರಿ ಅನ್ನೋದನ್ನು ಬೈದದನ್ನು ನಾನು ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ನನ್ನ ಪ್ರಕಾರ ನಾನು ದೇವೇಗೌಡರನ್ನು ಪಾರ್ಶಲಿ ನಂಬ್ತೇನೆ. ಅವರ ವಿರೋಧ ಇತ್ತು. ಅವರ ವಿರೋಧ ಇದ್ದದ್ದು ಯಾವ ಕಾರಣಕ್ಕಾಗಿ ಅಂದರೆ, ಅವರು ಒಂದು ಸೆಕ್ಯುಲರ್ ಜನತಾ ಪಕ್ಷ, ಅದು ಅಂದರೆ ಜಾತ್ಯತೀತ ಗುಂಪಿನ ಜೊತೆಗೆ ಅವರು ಕೂಡಿಕೊಂಡಿರೋ ಕಾರಣ ಅವರಿಗೆ ನನಗೆ ಭಾಳ ಸರಿ ಅನ್ನಿಸಿತ್ತು. ಅವರಿಗೆ ಇನ್ನೊಂದು ಸಾರಿ ಕೂಡ ಪ್ರಧಾನಮಂತ್ರಿ ಆಗುವ ಏನಾದರೂ ಒಂದು ಆಸೆ ಇತ್ತೋ ಏನೋ ಅಂತ. ಅದು ಇಲ್ಲದೇ ಇದ್ದರೆ ಏನಾದರೂ ರಾಷ್ಟ್ರಪತಿ ಸ್ಥಾನಕ್ಕೆ ಹೋಗುವ ಆಸೆ ಇತ್ತೇನೋ ಅಂತ ಅನಿಸ್ತು. ಅದು ಏನಾದರೂ ಸಾಧ್ಯ ಆಗೋದಿದ್ದರೆ ಅದು ಈ ಸೆಕ್ಯುಲರ್ ಗ್ರೂಪ್ಗಳಿಂದ ಮಾತ್ರ, BJP ಅಂದರೆ ಅವರ ಮೊದಲಿಂದ ಅವರ ರಾಜಕಾರಣ ಆ ಕಡೆಯಿಂದಲೇ ಬಂದಿರೋದ್ರಿಂದ ಸಾಧ್ಯ ಆದರೆ ಅಂಥ ಸ್ಥಾನ ತಗೊಳ್ಳಿಕ್ಕೆ ಈ ಗ್ರೂಪ್ನಲ್ಲಿ ಮಾತ್ರ ಸಾಧ್ಯ ಇದೆ, BJPಯಲ್ಲಿ ಸಾಧ್ಯ ಇಲ್ಲೋ ಎನ್ನುವುದು ಅವ್ರಿಗೆ ಗೊತ್ತಿತ್ತು.
ಅದರಿಂದ 2000 ಕುಮಾರಸ್ವಾಮಿ ಯಾವಾಗ ಬಿ ಜೆ ಪಿ ಜೊತೆ ಹೋದರೂ ಅವರ ಆ ಇಮೇಜ್ ಡೆಂಟ್ ಆಯಿತು. ಅದು ಜೆ ಡಿ ಎಸ್ದು ಡೆಂಟ್ ಆಯಿತು, ಬಿ ಜೆ ಪಿ ಜೊತೆ ಸೇರಿಕೊಂಡಿರುವಂಥ ಇವ್ರಿಗೂ ಕೂಡ ಆ ಇಮೇಜ್ ಹೋಯಿತು. ಅದರಿಂದ ಒಂದು ಸ್ವಲ್ಪ ನಿರಾಶರಾಗಿದ್ದು ನಿಜ. ಅದರಿಂದ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಹೋಗೋದು ಅವರು ಆಮೇಲೆ ಅದನ್ನು ಸಮರ್ಥಿಸಿಕೊಂಡ್ರು. ಕುಮಾರಸ್ವಾಮಿ ಯಾಕೆ ಹೋಗಬೇಕಾಯ್ತು ಅನ್ನೋದನ್ನು ಕೂಡ ನಮ್ಮ ಹತ್ರನೂ ಹೇಳಿದ್ದಾರೆ. ಬಟ್ ಸಾರ್ವಜನಿಕವಾಗಿ ಆ ನಂತರ ದಿನಗಳಲ್ಲಿ ಹೇಳಿದರು. ಕಾಂಗ್ರೆಸ್ ಜೆ ಡಿ ಎಸ್ಸನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಅವರಿಗೆ ಬೇರೆ ದಾರಿ ಇಲ್ಲದೆ ಅವರು ಬಿ ಜೆ ಪಿ ಜೊತೆ ಹೋದರು ಎನ್ನುವ ಸಮರ್ಥನೆಯನ್ನು ಕೊಟ್ಟರು. ಆದರೆ 20 ತಿಂಗಳ ಈ ಎಗ್ರಿಮೆಂಟನ್ನು ಪಾಲಿಸದೆ ಇವರು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಅಧಿಕಾರ ಬಿಟ್ಟು ಕೊಡದೇ ಇದ್ದಾಗ ಆ ಸಂದರ್ಭದಲ್ಲಿ ಮಾತ್ರ ದೇವೇಗೌಡರು ಭಾಳ ದೊಡ್ಡ ಪ್ರಧಾನ ಪಾತ್ರ ವಹಿಸಿದರು. ನಾನು ಆ ಕಾಲದಲ್ಲಿ ಯಯಾತಿ ಮತ್ತು ಪೂರ್ವವನ್ನು ಹೋಲಿಸಿ ನಾನು ಒಂದು ಕಾಲಮ್ ಕೂಡ ಬರೆದಿದ್ದೆ. ಹೇಗೆ ಮೊದಲ ಹಂತದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಮೆರೆದಿದ್ದಾಗ ನಾನು ಆ ಕಾಲದಲ್ಲಿ ದೇವೇಗೌಡರನ್ನು ನೋಡಿದ್ದೆ. ವಯಸ್ಸಿನ ಮೀರಿ ಅವರಿಗೆ ಮುಪ್ಪು ಬಂದಿತ್ತು. ಅವರು ಮಾತಾಡುವಾಗ ಬಿಗ್ತಾ ಇದ್ದರು, ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಅನ್ಯಾಯ ಆಯಿತು, ಮಗನೇ ಅನ್ಯಾಯ ಮಾಡಿದ ಎನ್ನುವ ರೀತಿಯಲ್ಲಿ ಭಾಳ ಅವರ ಆರೋಗ್ಯ ಕೆಟ್ಟಿತ್ತು, ಎಲ್ಲ ಕೆಟ್ಟಿತ್ತು. ಆದರೆ ಯಾವಾಗ ಕುಮಾರಸ್ವಾಮಿ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ನಿರಾಕರಿಸಿದರು, ಅಂದರೆ ವಚನ ಭಂಗ ಮಾಡಿದರು, ಇದ್ದಕ್ಕಿದ್ದಾಗೆ ದೇವೇಗೌಡರು ಸೆಟೆದು ಕೂತಿದ್ದರು. ನನಗೆ ಈಗಲೂ ನೆನಪಿದೆ. ಅವರು ದೆಹಲಿಯ ಬಂಗ್ಲೆಯಲ್ಲಿ ಆಜಾರದಲ್ಲಿ ಕೂತು ಭಾಳ ಇನ್ನೂ 10 ವರ್ಷ ಯುವಕರ ಥರ ಒಂಥರ ಚಾಲೆಂಜ್ ಮಾಡುವ ಥರ ಮಾತಾಡಿದರು ಅವರು. ಅದರ ನಂತರ ಬಹುಶಃ ಕರ್ನಾಟಕದ ರಾಜಕೀಯದಲ್ಲಿ ಅದು ಭಾಳ ಮಹತ್ವದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಅಧಿಕಾರ ಹಸ್ತಾಂತರ ಆ ಕಾಲದಲ್ಲಿ ಮಾಡಿದರೆ, 20 ತಿಂಗಳ ವಚನವನ್ನು ಪಾಲಿಸಿದರೆ ಬಹುಶಃ ಬಿ ಜೆ ಪಿ ಈ ಮಟ್ಟದಲ್ಲಿ ತಲೆ ಎತ್ತಲಿಕ್ಕೆ, ಇಲ್ಲದಿದ್ದರೆ ಯಡಿಯೂರಪ್ಪ ಈ ಮಟ್ಟದ ಸಿಂಪತಿ, ಲಿಂಗಾಯತರ ಸಿಂಪತಿ ವೋಟುಗಳನ್ನು ತಗೊಂಡು ತನ್ನ ರಾಜಕೀಯದ ಅಸ್ತಿತ್ವವನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲವೋ ಏನೋ. ಹಿಂದುತ್ವದ ರಾಜಕೀಯ ನಡೀತಾ ಇತ್ತು, ಅದು ಬೇರೆ ಮಾತು. ಆದರೆ ಆ ಕಾಲದಲ್ಲಿ ಅಧಿಕಾರ ಹಸ್ತಾಂತರ ಮಾಡಿದ್ರಿಂದ ಸಾಮಾನ್ಯ ಜನರ ಅಭಿಪ್ರಾಯ ಏನಿತ್ತು ಅಂದರೆ ವಚನ ಭಂಗ ಮಾಡಬಾರದಿತ್ತು ಅಂತ ಇತ್ತು. ಅದು ಸಿಂಪತಿಯಾಗಿ ಕನ್ವರ್ಟ್ ಆಗಿದ್ದರ ಕಾರಣ 2008ರ ಚುನಾವಣೆಯಲ್ಲಿ ಬಿ ಜೆ ಪಿ ಭಾಳ ಬಹುಮತದಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದು ಇನ್ನೊಂದು ಲೋ ಅವರದು. ಅದರ ನಂತರ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವಿನ ಈ ಸಂಬಂಧ ಕೆಟ್ಟು ಹೋದ ನಂತರ, ಅದರ ನಂತರ ಇನ್ನೊಂದು ಜೆ ಡಿ ಎಸ್ನಲ್ಲಿ ಬದಲಾವಣೆಯ ಪರ್ವ ಶುರುವಾಗುತ್ತೆ. ಬಹುಶಃ ಸಿದ್ದರಾಮಯ್ಯ ನೋಡಿ, ದೇವೇಗೌಡರು ಕೇವಲ ಈ ರಾಜ್ಯದ ರಾಜಕೀಯ ಮತ್ತು ಇಲ್ಲಿಯ ಸಾಮಾಜಿಕ ಮತ್ತು ಭೌಗೋಳಿಕವಾದ ಏನು ಪರಿಸ್ಥಿತಿ ಇದೆ ಇದರ ಸಂಪೂರ್ಣ ಅರಿವು ಅವರಿಗಿತ್ತು. ಅವರು ಸಿದ್ದರಾಮಯ್ಯನವರನ್ನು ಜೊತೆಯಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಕಾರಣ ಏನಂದರೆ, ನೋಡಿ, ಬರೀ ಒಕ್ಕಲಿಗ ಮತಗಳಿಂದ ಜೊತೆಯಲ್ಲಿ ಮಾತ್ರ ಚುನಾವಣಾ ರಾಜಕೀಯವನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಅದರಿಂದ ಈ ದಕ್ಷಿಣ ಕರ್ನಾಟಕವನ್ನು ಸೇರಿದಾಗೆ, ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯಗಳಿರುತ್ತೆ ಅಲ್ಲಿ ಕುರುಬರು ಕೂಡ ಇರ್ತಾರೆ. ಅವರ ನಡುವೆ ಉದಾಹರಣೆಗೆ 12% ಒಕ್ಕಲಿಗರು, 8% ಕುರುಬರು, ಮತ್ತು ಅದರ ಜೊತೆಗೆ ಅನಾಯಾಸವಾಗಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಕಾಂಗ್ರೆಸ್ಸಿನಿಂದ ದೂರ ಹೋದ ಮುಸ್ಲಿಮರು ಕೂಡ ಸೇರಿಕೊಂಡ ಕಾರಣಕ್ಕಾಗಿ ಜೆ ಡಿ ಎಸ್ಸಿಗೆ ರಾಜಕೀಯ ಅಸ್ತಿತ್ವ ತನ್ನನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಅದನ್ನು ದೇವೇಗೌಡರು, ಆದರೆ ಈಗ ನಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಬೆಳೆಸಲಿಕ್ಕೆ ಇರುವ ತಾಕತ್ತಿದ್ದದ್ದು ದೇವೇಗೌಡರಿಗೆ ಮಾತ್ರ. ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಏನಾಯಿತು, ಇಲ್ಲದಿದ್ದರೆ ತೆಲಂಗಾಣದಲ್ಲಿ ಏನಾಯಿತು, ಯು ಪಿ, ಬಿಹಾರ್ ಎಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳು ಎಮರ್ಜ್ ಆಗಿದೆ. ಕರ್ನಾಟಕದಲ್ಲಿ ಅಂಥದ್ದೊಂದು ಅವಕಾಶ ಮೊದಲು ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗಿತ್ತು ಗೋಕಾಕ್ ವರದಿಯ ನಂತರ 83ರ ದಿನಗಳಲ್ಲಿ. ಅದನ್ನು ರಾಜ್ಕುಮಾರ್ ರಾಜಕೀಯ ಪ್ರವೇಶಕ್ಕೆ ನಿರಾಕರಣೆ ಮಾಡಿದ್ದ ಕಾರಣಕ್ಕಾಗಿ ಅದು ಅವಕಾಶ ಪ್ರಾದೇಶಿಕ ಪಕ್ಷ ರಚನೆ ಆಗಲಿಲ್ಲ. ಆದರೆ ಕ್ರಾಂತಿರಂಗ ಬಂತು, ಅದರ ನಂತರ ಜನತಾರಂಗ ಬಂತು, ಆ ರೀತಿಯ ಸಮ್ಮಿಶ್ರ ಮೈತ್ರಿಗಳಾಯಿತು. ಆದರೆ ಅದನ್ನು ಮುನ್ನಡೆಸಲಿಕ್ಕೆ ಪ್ರಾದೇಶಿಕ ಪಕ್ಷ ರಚನೆ ಮಾಡಲಿಕ್ಕೆ ಕೆಲವು ಕರ್ನಾಟಕದ ಆ ರಾಜ್ಯದ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಚಳವಳಿ ನೋಡಬೇಕು, ಇಲ್ಲದಿದ್ದರೆ ಸ್ವಾಭಿಮಾನದ ಪ್ರಶ್ನೆ ಎದುರಾಗಬೇಕು. ಇಲ್ಲ ಉದಾಹರಣೆಗೆ NTR ಆಂಧ್ರ ಪ್ರದೇಶದಲ್ಲಿ ಮಾಡಿದಾಗೆ ಅಂಥದ್ದೊಂದು ಅವಕಾಶ ದೇವೇಗೌಡರಿಗೆ ಇತ್ತು. ದೇವೇಗೌಡರು ಅದನ್ನು ರಾಷ್ಟ್ರೀಯ ಪಕ್ಷ ಅಂತ ತಿಳ್ಕೊಂಡ್ರೂ ಕೂಡ
ಅವರು ಭಾಳ ರಾಜ್ಯಕ್ಕೆ ಮಾತ್ರ ಅಲ್ಲ, ತನ್ನ ಕುಟುಂಬಕ್ಕೆ ಸೀಮಿತವಾಗಿ ಆ ಪಕ್ಷವನ್ನು ಮುನ್ನಡೆಸಿದ ಕಾರಣಕ್ಕಾಗಿ ಇವತ್ತು ಪ್ರಾದೇಶಿಕ ಪಕ್ಷವಾಗಿ ಎಮರ್ಜ್ ಆಗುವ ಎಲ್ಲ ಅವಕಾಶವನ್ನು ಕಳೆದುಕೊಳ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಎಮರ್ಜ್ ಆಗುತ್ತೆ ಅನ್ನೋದನ್ನು ಹೇಳುವಾಗಿಲ್ಲ ಇವತ್ತು. ಅದರಿಂದ ಎಲ್ಲಿಯವರೆಗೆ ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರ ಈ ಜೋಡಿ ಇತ್ತೋ, ಬಹುಶಃ ಆ ಜೋಡಿ ಇದ್ದಾಗಲೇ 58 ಸೀಟುಗಳು JDSಗೆ ಬಂದದ್ದು. ಅದರ ನಂತರ ಅಷ್ಟು ಸಂಖ್ಯೆಯ ಸ್ಥಾನಗಳನ್ನು ಗಳಿಸಿಕೊಳ್ಳಲಿಕ್ಕೆ JDSನಿಂದ ಸಾಧ್ಯ ಆಗಿಲ್ಲ. ಅದಕ್ಕೆ ಈಗಲೂ ಒಂದು 18ರಿಂದ 20% ವೋಟ್ ಇದೆ, ಒಂದು 20 ಜನ ಬರ್ಬೋದು, 30 ಬರ್ಬೋದು, ಆದರೆ 58ಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಅದರಿಂದ ಒಂದು ಪ್ರಾದೇಶಿಕ ಇವರ ದೇವೇಗೌಡರ ಒಂದು ದೌರ್ಬಲ್ಯ ಇವತ್ತು ಎಲ್ಲ ಕಡೆ ಚರ್ಚೆ ಆಗುವಂಥದ್ದೇ. ದೇವೇಗೌಡರ ಒಂದು ಕುಟುಂಬದ ಬಗೆಗಿನ ಮೋಹ ಇದೆಯಲ್ಲ, ಆ ಮೋಹದಿಂದಾಗಿ ಇವತ್ತು JDSನ್ನು ಒಂದು ರಾಷ್ಟ್ರೀಯ ಇದು ಪ್ರಾದೇಶಿಕ ಪಕ್ಷವಾಗಿ ಅದನ್ನು ಎತ್ತರಕ್ಕೆ ಬೆಳೆಸ್ಕೊಳ್ಳಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಪ್ರಾರಂಭದಲ್ಲಿ ಅವರ ಮಕ್ಕಳಿಗೆ ಯಾರು ಎದುರು ಬರ್ತಾರೆ ಅವರನ್ನೆಲ್ಲವನ್ನು ಕೂಡ ರಾಜಕೀಯವಾಗಿ ಅವರು ಮುಗಿಸ್ತಾ ಬಂದರು. ಒಂದು ದೊಡ್ಡ ಪಟ್ಟಿನೇ ಇದೆ. ಕರ್ನಾಟಕದಲ್ಲಿ ಒಕ್ಕಲಿಗ ನಾಯಕರನ್ನು ಅತಿ ಹೆಚ್ಚು ಮೂಲೆಗೆ ತಳ್ಳಿದವರಲ್ಲಿ ದೇವೇಗೌಡರು ಇದ್ದಾರೆ. ಅದಕ್ಕೆ ಬೈರೇಗೌಡರಿಂದ ಹಿಡಿದು BL ಶಂಕರಿಂದ ಹಿಡಿದು YK ರಾಮಯ್ಯನವರಿಂದ ಹಿಡಿದು ಚಂದ್ರೇಗೌಡರಿಂದ ಹಿಡಿದು ಒಂದು ದೊಡ್ಡ ಪಟ್ಟಿನೇ ಇದೆ. ಭಾಳಷ್ಟು ಮಂದಿ, ಯಾಕೆಂದರೆ JDSನಲ್ಲಿ ಇವತ್ತಿಗೂ ಕೂಡ ಭಾಳ ದೊಡ್ಡ ಒಕ್ಕಲಿಗರ ನಾಯಕರು ಅಂದರೆ ದೇವೇಗೌಡರು ಅವರು ಮತ್ತು ಮಕ್ಕಳು ಮಾತ್ರ. ಉಳಿದಾಗೆ ಯಾರಿಗೂ ಅಲ್ಲಿ ಒಂದು ಹಂತದವರೆಗೆ ಹೋಗ್ಬೋದು. ಈಗ ನೋಡಿ, ಕುಮಾರಸ್ವಾಮಿ ಆಯಿತು, ಕುಮಾರಸ್ವಾಮಿದ ನಂತರ ನಿಖಿಲ್ ಕುಮಾರಸ್ವಾಮಿಯನ್ನು ಬೆಳೆಸ್ತಾರೆ ವಿನಃ ಮತ್ತೊಬ್ಬ ನಾಯಕನನ್ನು ಅವರು ಬೆಳೆಸಲಿಕ್ಕೆ ಹೋಗೋದಿಲ್ಲ. ಇದು ಒಂದು ದೌರ್ಬಲ್ಯ. ಇದು ಸರಿ ತಪ್ಪುಗಳ ವಿಶ್ಲೇಷಣೆ ಆಮೇಲೆ ಮಾಡೋಣ. ಆದರೆ ಈ ದೌರ್ಬಲ್ಯದಿಂದಾಗಿ JDS ಒಂದು ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಎಮರ್ಜ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಅದರ ನಂತರ ಈ ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಒಂದು ಸೈದ್ಧಾಂತಿಕವಾದ ಗೊಂದಲದಿಂದಾಗಿ, ಇಲ್ಲದರೆ ಸೈದ್ಧಾಂತಿಕವನ್ನು ಆಗಾಗ ರಾಜಿ ಮಾಡಿಕೊಳ್ಳೋದ್ರಿಂದಾಗಿ ಅದನ್ನು ಒಂದು ಸೈದ್ಧಾಂತಿಕ ನೆಲೆಯಲ್ಲಿ ಆ ಪಕ್ಷವನ್ನು ಕಟ್ಟಲಿಕ್ಕಾಗಿಲ್ಲ. ಒಂದು ಕಾಲದಲ್ಲಿ ಧರ್ಮಸಿಂಗ್ ಅವರನ್ನು ಬಿಟ್ಟು ಯಡಿಯೂರಪ್ಪನ ಜೊತೆ ಹೋದರು, ಈಗ ಮತ್ತೆ ಕಾಂಗ್ರೆಸ್ ಸಖ್ಯವನ್ನು ತೊರೆದು ಮತ್ತೆ BJP ಜೊತೆ ಹೋದರು. ಇದೆಲ್ಲವೂ ಕೂಡ ಇವತ್ತು ಒಂದು ಮಟ್ಟಕ್ಕೆ ಬಂದು ನಿಂತಿದೆ. ಈಗ ಭಾಳ ಮಂದಿ ಇದೊಂದು ಪ್ರಶ್ನೆ ಕೂಡ ಇದೆ, ಯಾಕೆ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟುತ್ತೇನೆ ಅಂತ ಹೇಳಿದವರು, ನರೇಂದ್ರ ಮೋದಿಯವರನ್ನು ನಖಶಿಖಾಂತವಾಗಿ ವಿರೋಧಿಸಿದವರು, ಕೊನೆಗೆ JDS ಮತ್ತು BJP ಜೊತೆ ಮೈತ್ರಿ ಮಾಡಿಕೊಳ್ಳಲಿಕ್ಕೆ ಪೌರತ್ಯ ಅವರೇ ವಹಿಸ್ತಾರೆ. ಬಹುಶಃ ಅದರಲ್ಲಿ ಒಂದು ಲೆಕ್ಕಾಚಾರ ಅವರಿಗೆ ಇದ್ದಿರ್ಬೋದು, ಏನೋ ಗೊತ್ತಿಲ್ಲ. ಬಹುಶಃ ಈಗ ಪ್ರತ್ಯೇಕವಾಗಿ ಉಳಿದುಕೊಂಡ್ರೆ ತನ್ನ ಮಕ್ಕಳಿಗೆ ಯಾವ ಅಧಿಕಾರವೂ ಸಿಗೋದಿಲ್ಲ. BJP ಜೊತೆ ಹೋದರೆ ಕನಿಷ್ಠ ಈಗ ನೋಡಿ, ಕುಮಾರಸ್ವಾಮಿಯವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಅಟ್ಲೀಸ್ಟ್ ಅದನ್ನು ಬಳಸ್ಕೊಂಡು ನನ್ನ ಪಕ್ಷವನ್ನು ಕಟ್ಬೋದಾ ಅಂತ ಯೋಚನೆ ಮಾಡಿರ್ಬೋದು. ಆದರೆ ಈ ರೀತಿಯ ಸೈದ್ಧಾಂತಿಕ ರಾಜಿ ಮಾಡಿಕೊಂಡಿರೋದ್ರಿಂದ ಅವರಿಗೆ ಒಂದು ಬೆಂಬಲ ಏನಿತ್ತು, ಪ್ರಗತಿಪರರು ಅಂತ ಹೇಳ್ಬೋದು, ಇಲ್ಲದ್ರೆ ಜಾತ್ಯತೀತರ ಬೆಂಬಲ ಏನಿತ್ತು, ಭಾಳ ಮುಖ್ಯವಾಗಿ ಮುಸ್ಲಿಮರ ಒಂದು ದೊಡ್ಡ ವೋಟ್ ಬ್ಯಾಂಕ್ ಅವರಿಗೂ ಇತ್ತು. ಒಮ್ಮೆ ಕುಮಾರಸ್ವಾಮಿಯವರು ಹೋದಾಗ ಅದರಲ್ಲಿ ಸ್ವಲ್ಪ ಅದು ಹಿಂದಕ್ಕೆ ಬಂತು. ಈಗ BJP ಜೊತೆ ಹೋಗಿರೋದ್ರಿಂದ ವಾಪಸ್ ಬಂದಿದೆ. ಅದರಿಂದ ಇವತ್ತು JDSಗೆ ನಾವು ಕಾಣುವ ದೊಡ್ಡ ವೋಟ್ ಬ್ಯಾಂಕ್ಗಳು ಕಾಣ್ತಾ ಇಲ್ಲ. ಒಕ್ಕಲಿಗರದ್ದು ಬಿಟ್ಟರೆ ಒಂದು 12%, ದಕ್ಷಿಣ ಕರ್ನಾಟಕದಲ್ಲಿ ಒಂದು ಓವರಾಲ್ ನೋಡಿದರೆ ಸ್ವಲ್ಪ ಕೆಲವು ಡಿಸ್ಟಿಕ್ಗಳಲ್ಲಿ ಜಾಸ್ತಿ ಇರ್ಬೋದು, ಆದರೆ ಓವರಾಲ್ ಪರ್ಸೆಂಟೇಜ್ 12% ಇದೆ. ಇವತ್ತಿಗೂ ಕೂಡ 12% ಒಕ್ಕಲಿಗ ಮತದಾರರಲ್ಲಿ 50% ಅದು ದೇವೇಗೌಡರ ಕೈಯಲ್ಲಿದೆ ಅನ್ನೋದಕ್ಕೆ ಏನು ತಕರಾರು ಇಲ್ಲ, ಅದು ಅಷ್ಟು ಇದೆ. ಆದರೆ ಅಷ್ಟರಲ್ಲೇ ಒಂದು JDS ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ ಎನ್ನುವುದು ಒಂದು ಸವಾಲು ಕೂಡ ಇದೆ. ಅದರಿಂದ ದೇವೇಗೌಡರು ರಾಜ್ಯಸಭಾ ಸದಸ್ಯರ ಅವರ ಪಯಣ ಮುಗಿದ ಕಾರಣಕ್ಕಾಗಿ, ಇನ್ನು ಚುನಾವಣಾ ರಾಜಕೀಯವನ್ನು ಎದುರಿಸುವುದು ಅಸಾಧ್ಯವಾದ ಕಾರಣಕ್ಕಾಗಿ ಅವರ ರಾಜಕೀಯದ ಪಯಣ ಇಲ್ಲಿಗೆ ಮುಗಿಯುತ್ತೆ. ಅವರೊಂದು ಮಾರ್ಗದರ್ಶಕರಾಗಿ ಆ ಪಕ್ಷಕ್ಕೆ ಮುನ್ನಡೆಸ್ಬೋದು. ಇದು ಭಾಳ ದೊಡ್ಡ ಹಿನ್ನಡೆ JDSಗೆ ವೈಯಕ್ತಿಕವಾಗಿ. ಕುಮಾರಸ್ವಾಮಿ ಅವರು ಅದನ್ನು JDSನ್ನು ಯಾವ ಲೆವೆಲಿಗೆ ಕೊಂಡೋಗ್ತಾರೆ, ಇಲ್ಲದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಗೆ ತಗೊಂಡೋಗ್ತಾರೆ ಎನ್ನುವುದಕ್ಕೆ, ಯಾಕೆಂದರೆ ಈಗಾಗಲೇ ಬೇರೆ ಬೇರೆ ಆರೋಪಗಳ ಕಾರಣಕ್ಕಾಗಿ ಅವರು ಇನ್ನೊಬ್ಬ ಮಗ HD ರೇವಣ್ಣವರು ಕೂಡ ರಾಜಕೀಯದ ನೇಪಥ್ಯಕ್ಕೆ ಸರಿದು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಿದೆ, ಯಾವಾಗ BJP ಒಂದು ಪ್ರಾದೇಶಿಕ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾ, ಆ ಮೈತ್ರಿ ಮಾಡಿಕೊಂಡ ನಂತರ ಆ ಪ್ರಾದೇಶಿಕ ಪಕ್ಷ ಬೆಳೆಯುವುದಿಲ್ಲ, ಅದು ನಾಶ ಆಗುತ್ತೆ ಅಂತ.
ಇದಕ್ಕೆ ಭಾಳ ದೊಡ್ಡ ಪಕ್ಕದಲ್ಲಿ ಶಿವಸೇನೆಯನ್ನು ನೋಡ್ಬೋದು, ಇಲ್ಲದಿದ್ದರೆ ನೀವು ಬಿಹಾರದಲ್ಲಿ JDUನಲ್ಲಿ ನೋಡ್ಬೋದು. BJP JDS ಜೊತೆ ಸಖ್ಯ ಮಾಡಿಕೊಂಡಿರೋದು JDSನ್ನು ಬೆಳೆಸಲಿಕ್ಕಲ್ಲ, ತನ್ನನ್ನು ಬೆಳೆಸ್ಕೊಳ್ಳಿಕ್ಕೆ. ಇದು ದೇವೇಗೌಡರಿಗೆ ಗೊತ್ತಿಲ್ಲ ಅಂತ ಹೇಳುವಾಗಿಲ್ಲ. ದೇವೇಗೌಡರಿಗೆ ಉಳಿದೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆ. ಅದರಿಂದ ಈಗ ದೇವೇಗೌಡರು ಕೂಡ ನೇಪಥ್ಯಕ್ಕೆ ಸರಿ ಹೋದರೆ ಕುಮಾರಸ್ವಾಮಿ ಅವರಿಗೆ BJPಯನ್ನು ಚಾಲೆಂಜ್ ಮಾಡಿ JDSನ್ನು ಕಟ್ಟುವ ಸಾಮರ್ಥ್ಯ ಇದೆ ಅಂತ ನನಗೇನು ಅನಿಸೋದಿಲ್ಲ. ಅದರಿಂದ ಇದು ಕೇವಲ ದೇವೇಗೌಡರ ರಾಜಕೀಯದ ಪಯಣದ ಅಂತ್ಯ ಮಾತ್ರ ಅಲ್ಲ, JDSಗೆ ಭಾಳ ದೊಡ್ಡ ಕ್ರೈಸಿಸನ್ನು ಮುಂದಿನ ದಿನಗಳಲ್ಲಿ ಎದುರಿಸಲಿಕ್ಕೆ ಸಾಧ್ಯ. ಯಾಕೆಂದರೆ ಇವತ್ತು BJP ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಅವರ ಜೊತೆ ಯಾಕೆಂದರೆ ನರೇಂದ್ರ ಮೋದಿಯವರಿಗೂ ಕೂಡ ದೇವೇಗೌಡರ ಬಗ್ಗೆ ಒಂದು ಒಳ್ಳೆಯ ಗೌರವದ ಭಾವನೆ ಇತ್ತು. ಕಾರಣಕ್ಕಾಗಿ ಭಾಳಷ್ಟು ಕ್ರೈಸಿಸ್ಗಳ ಟೈಮ್ಗಳಲ್ಲಿ ಅವರು ಇಂಟರ್ವ್ಯೂನ್ ಆಗ್ತಾಯಿದ್ರು ದೇವೇಗೌಡರು. ಬಹುಶಃ ದೇವೇಗೌಡರ ಇಂಟರ್ವೆನ್ಷನ್ ಇಲ್ಲದಿದ್ದರೆ ಕುಮಾರಸ್ವಾಮಿ ಅವರು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗ್ತಾ ಇರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದು ಇರುತ್ತಾ, ಒಂದು ಈಗ ನೋಡಬೇಕಾಗಿರೋದು JDSನ ಮುಂದಿನ ಸ್ಟ್ಯಾಂಡ್ ಏನು ಎನ್ನುವುದು. ಅದು BJP ಜೊತೆನೇ ಹೊಂದಾಣಿಕೆ ಮಾಡಿಕೊಂಡು ಮೈತ್ರಿಯಲ್ಲಿ ಇರುತ್ತಾ, ಅಲ್ಲ ಅದರ ಹೊರಗೆ ಬಂದು ಪ್ರತ್ಯೇಕವ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಒಂದು ಈಗ ಎಲ್ರಿಗೂ ಒಂದೊಂದು ಕನಸು ಬೀಳ್ತಾ ಇರುತ್ತೆ. ಪಕ್ಕದ ತಮಿಳುನಾಡಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಎಮರ್ಜ್ ಆಗ್ತಾ ಇದೆ, ಅದೇ ರೀತಿ ಇಲ್ಲೇ ಅದರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅವರು ಯೋಚನೆ ಮಾಡ್ಬೋದು ಏನೋ ಅಂತ ಅನಿಸುತ್ತೆ. ಅದರಿಂದ ದೇವೇಗೌಡರ ರಾಜ್ಯಸಭಾ ಟಿಕೆಟ್ ನಿರಾಕರಣೆಯಿಂದಾಗಿ JDS ಮತ್ತು ವೈಯಕ್ತಿಕವಾಗಿ ಕುಮಾರಸ್ವಾಮಿ ಕೂಡ ಒಂದು ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ಆದರೆ ದೇವೇಗೌಡರ ನಿರ್ಗಮನ ಇನ್ನೊಂದು ರೀತಿಯಲ್ಲಿ ಈ ಸದ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಕಾವೇರಿ ಆಗಲಿ ಕೃಷ್ಣವಾಗಲಿ ಭಾಳ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿಲ್ಲ. ಆದರೆ ಇಂಥ ವಿವಾದಗಳನ್ನು ಸೃಷ್ಟಿ ಆದಾಗೆಲ್ಲ ನಮಗೆ ಭಾಳ ಆ್ಯಕ್ಟಿವ್ ಆಗಿದ್ದದ್ದು, ಭಾಳ ಸಕ್ರಿಯವಾಗಿದ್ದದ್ದು, ಕರ್ನಾಟಕದ ಪರವಾಗಿ ದನಿ ಎತ್ತಾ ಇದ್ದದ್ದು ಸನ್ಮಾನ್ಯ ದೇವೇಗೌಡರು. ಅದನ್ನು ಬಹುಶಃ ಕರ್ನಾಟಕ ಮಿಸ್ ಮಾಡಲಿದೆ ಅಂತ ನನಗನ್ನಿಸುತ್ತೆ. ದೇವೇಗೌಡರು ಕರ್ನಾಟಕದ ಸದ್ಯಕ್ಕೆ ಮೊದಲ ಮತ್ತು ಕೊನೆಯ ಪ್ರಧಾನಿ. ಅವರು ಈ ಕೊನೆಯ ಪ್ರಧಾನಮಂತ್ರಿ ಅಂತ ಹೇಳಿಕಾಗಲ್ಲ, ಮುಂದೆ ಯಾರಾದರೂ ಬರ್ಬೋದು. ಆದರೆ ದೆಹಲಿ ಮಟ್ಟದಲ್ಲಿ ಕರ್ನಾಟಕವನ್ನು ಭಾಳ ತಲೆ ಎತ್ತಿ ನೋಡುವಾಗೆ ಮಾಡಿದ್ದು ದೇವೇಗೌಡರು. ದೇವೇಗೌಡರು ಪ್ರಧಾನಿಯಾದಾಗ ದೆಹಲಿಯ ಅಧಿಕಾರ ವಲಯದಲ್ಲೇ ಆಗಲಿ, ರಾಜಕೀಯ ವಲಯದಲ್ಲೇ ಆಗಲಿ, ಮಾಧ್ಯಮದ ವಲಯದಾಗಲಿ ಭಾಳ ದೊಡ್ಡ ನಿರೀಕ್ಷೆಗಳು ಏನೂ ಇರಲಿಲ್ಲ. ಅಂದರೆ ಇವರು ಪಂಚೆ ಹಾಕ್ಕೊಂಡು ಬಂದ ಒಬ್ಬ ರೈತನ ಮಗ ದೆಹಲಿಗೆ ಬಂದು ಇವರಿಗೆ ಹಿಂದಿ ಬರೋದಿಲ್ಲ, ಇವರಿಗೆ ಆಡಳಿತದ ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ಲ, ಇಂಥವರು ಈ ಪ್ರಧಾನಿ ಪಟ್ಟವನ್ನು ಹೇಗೆ ನಿರ್ವಹಿಸ್ತಾರೆ ಅನ್ನೋ ದೊಡ್ಡ ಪ್ರಶ್ನೆ ಎಲ್ರಿಗಿತ್ತು. ಆದರೆ ಅವರು ಅಲ್ಲಿದ್ದದ್ದು ಕೇವಲ 11 ತಿಂಗಳಾದರೂ ಕೂಡ ಅವರದ್ದೊಂದು ಛಾಪನ್ನು ಮೂಡಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ದೇವೇಗೌಡರೊಬ್ಬ ಅಪ್ರತಿಮ ಆಡಳಿತಗಾರ. ಅವರಿಗೆ ಒಂದು ಸರ್ಕಾರ ಒಂದು ಆಡಳಿತ ಹೇಗೆ ನಡೆಯುತ್ತೆ ಎನ್ನುವ ಒಂದು ಪ್ರಜ್ಞೆ ಇದೆ ಅವರಿಗೆ. ಅದರಿಂದ ಅದು ಮುಖ್ಯಮಂತ್ರಿ ಸ್ಥಾನ ಇರಲಿ, ಇಲ್ಲದಿದ್ದರೆ ಸಚಿವ ಸ್ಥಾನ ಇರಲಿ, ಪ್ರಧಾನಮಂತ್ರಿ ಆಗಿರಲಿ, ಅವರು ಆ ಕೆಲಸವನ್ನು ಭಾಳ ನಿಷ್ಠೆಯಿಂದ, ಭಾಳ ಬದ್ಧತೆಯಿಂದ, ಭಾಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಅದರಿಂದ ದೇವೇಗೌಡರು ಅಲ್ಲಿ ಪ್ರಧಾನಿಯಾಗಿದ್ದ ಕಾಲದಲ್ಲಿ ಇವತ್ತಿಗೂ ಕೂಡ ದೇವೇಗೌಡರ 11 ತಿಂಗಳ ಅವಧಿಯನ್ನು ಭಾಳ ಜನ ನೆನೆಸ್ಕೊಳ್ತಾರೆ. ಉದಾಹರಣೆಗೆ ಈಗ ಡೆಲ್ಲಿಯಲ್ಲಿ ಮೆಟ್ರೋ ರೈಲು ಏನಿದೆ ಅದು ಅವರ ಕಾಲದಲ್ಲಿ ಅದಕ್ಕೆ ಅಂಗೀಕಾರ ದೊರೆತದ್ದು. ಇಲ್ಲದರೆ ನಾರ್ತ್ ಈಸ್ಟಿನ ಕ್ರೈಸಿಸ್ ಇರ್ಬೋದು, ಕಾಶ್ಮೀರದ ಕ್ರೈಸಿಸ್ ಇರೋದು, ಇದನ್ನೆಲ್ಲವನ್ನು ಪರಿಹರಿಸುವಲ್ಲಿ ದೊಡ್ಡ ಪಾತ್ರ ಮಾಡಿದ್ದಾರೆ. ಅವರು ಹಿಂದಿಯನ್ನು ಮಾತಾಡದೇನೆ ಅವರು ಒಬ್ಬ ರೈತ ನಾಯಕನಾಗಿಯೇ ಅಲ್ಲಿ ಆ ಪ್ರಧಾನಿ ಪಟ್ಟ ಕೂತಿದ್ದರಿಂದ ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಕಾಲದಲ್ಲಿ ದೇವೇಗೌಡರದ್ದು ಒಂದು ಸಮಸ್ಯೆ ಏನಂದರೆ, ಬಹುಶಃ ಪ್ರಧಾನಿಯಾಗಿದ್ದವರು ಕೂಡ ಅವರು ಹೊಳೆನರಸೀಪುರವನ್ನು, ಹಾಸನವನ್ನು ಮರೆತಿರಲಿಲ್ಲ. ಅವರು ಹೇಳ್ತಾ ಇದ್ರು, ಭಾಳ ಮಂದಿ ಅದನ್ನು ಟೀಕೆನೂ ಮಾಡ್ತಾಯಿದ್ರು. ಮತ್ತು ಅವರ ಸ್ಟೈಲ್ ಆಫ್ ಫಂಕ್ಷನಿಂಗ್ ಹಾಗೆಯೇ, ಅವರು ಮೇಲೆ ಬಂದರೂ ಕೂಡ ಅವರು ತನ್ನ ತಳಮಟ್ಟದಲ್ಲಿ ಏನಾಗ್ತದೆ ಅನ್ನೋದನ್ನು ಅವರು ಸದಾ ಜಾಗೃತವಾಗಿ ನೋಡ್ತಾಯಿದ್ರು. ಅದರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅದು ಅನುಕೂಲ ಆಗ್ತಾಯಿತ್ತು. ಸೊ ದೇವೇಗೌಡರು ಪ್ರಧಾನಿಯಾಗಿ ಮಾಡಿದ ಕೆಲಸ ಇವತ್ತು ಭಾಳ ನೆನಪಲ್ಲಿ ಇಡುವಂಥದ್ದು. ಅದು ಒಂದು ಅವರ ಕೊಡುಗೆ ಖಂಡಿತ ಇದೆ ಅಂತ ನನಗೆ ಅನಿಸುತ್ತೆ. ನೋಡಿ, ದೇವೇಗೌಡರು ಪ್ರಧಾನಿಯಾಗಿರೋದು ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ಅವರು ಪ್ರಧಾನಿಯಾದರು. ಅದರ ನಂತರ ಕಾಂಗ್ರೆಸ್ ಬೆಂಬಲ ಹಿಂತಕೊಂಡ ಕಾರಣಕ್ಕಾಗಿ ಅವರು ಪ್ರಧಾನಿ ಪಟ್ಟವನ್ನು ಕಳ್ಕೊಂಡ್ರು. ಇಲ್ಲೂ ಕೂಡ ಒಂದು ಭಾಳ ದೊಡ್ಡ, ಯಾಕೆ ಕಾಂಗ್ರೆಸ್ ಬೆಂಬಲ ಕೊಡ್ತು ಮತ್ತು ಯಾಕೆ ಕಾಂಗ್ರೆಸ್ ಬೆಂಬಲ ಹಿಂತೆಗೊಳ್ತು ಎನ್ನುವುದರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಇದೆ. ಆ ಕಾಲದಲ್ಲಿ ಸೀತಾರಾಮ್ ಕೇಸರಿಯವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು.
ಒಂದು ದಿನ ಇದ್ದಕ್ಕಿದ್ದಾಗೆ ಸೀತಾರಾಮ್ ಕೇಸರಿಯವರು ಅದನ್ನು ವಾಪಸ್ ತಗೊಂಡ್ರು. ಆಗ ದ ಓಲ್ಡ್ ಮ್ಯಾನ್ ಇನ್ ಹರಿ ಅಂತ ದೇವೇಗೌಡರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದರು. ಓಲ್ಡ್ ಮ್ಯಾನ್ ಇನ್ ಹರಿ, ಈ ಮುದುಕ ಭಾಳ ಅವಸರದಲ್ಲಿದ್ದಾನೆ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಕಾಂಗ್ರೆಸ್ಸಿನಿಂದ ಅಂದರೆ ಬಂದಿರುವ ಅವರ ವರ್ಷನ್ ಏನಂದರೆ ಇದಕ್ಕೆ ತಗೊಳ್ಳಿಕ್ಕೆ ದೇವೇಗೌಡರು ಅವರ ಮೈತ್ರಿ ಇದ್ದ ಕಾರಣಕ್ಕಾಗಿ ಕಾಂಗ್ರೆಸ್ ಯಾವತ್ತಾದರೂ ನಮ್ಮ ಮೇಲೆ ನಮ್ಮ ವಿರುದ್ಧ ಇಲ್ಲದ್ರೆ ಮೈತ್ರಿಯನ್ನು ವಾಪಸ್ ತಗೊಳ್ಬೋದು ಎನ್ನುವ ಒಂದು ಸಂಶಯನೋ ಇಲ್ಲದ್ರೆ ಅವರು ಖಚಿತ ಮಾಹಿತಿನೋ ಇದ್ದ ಕಾರಣಕ್ಕಾಗಿ ಸೀತಾರಾಮ್ ಕೇಸರಿಯವರ ಯಾವುದೋ ಒಂದು ಹಳೆ ಕೇಸನ್ನು ಕೆದಕುವ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಸುದ್ದಿ, ಯಾವುದೋ ಒಂದು ಕ್ರಿಮಿನಲ್ ಕೇಸಸ್ಸನ್ನು. ಆದರೂ ಮಾತ್ರ ಅಲ್ಲ, ಸೀತಾರಾಮ್ ಕೇಸರಿಯವರ ಮನೆ ಸುತ್ತ CBI ಇಂಟೆಲಿಜೆನ್ಸನ್ನು ಬಿಟ್ಟು ಅದರ ಚಲನವಲನಗಳನ್ನು ಗಮನಿಸ್ತಾ ಇದ್ದರು ಎನ್ನುವುದನ್ನು ನಂತರ ದಿನಗಳಲ್ಲಿ ಸೀತಾರಾಮ್ ಕೇಸರಿಯವರು ಕೂಡ ಹೇಳಿದರು. ಅದರಿಂದ ಸೀತಾರಾಮ್ ಕೇಸರಿ ಮತ್ತು ದೇವೇಗೌಡರ ನಡುವಿನ ಆ ಮನಸ್ತಾಪ ಕೂಡ ಇವರು ಪ್ರಧಾನಮಂತ್ರಿ ಕಳ್ಕೊಳ್ಳೋದಕ್ಕೆ ಕಾರಣ ಆಯಿತು. ದೇವೇಗೌಡರು ಇರುವುದೇ ಹಾಗೆ, ದೇವೇಗೌಡರು ಮೈಯೆಲ್ಲ ಕಣ್ಣಾಗಿ ಇರ್ತಾರೆ. ತನ್ನ ವಿರೋಧಿಗಳನ್ನು ಯಾವತ್ತೂ ಅವರು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಉದಾಹರಣೆಗೆ ಇತ್ತೀಚೆಗೆ ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯನವರ ಬಗ್ಗೆ ಹೊಗಳಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಕಾರಣ ಅವ್ರಿಗೆ ಗೊತ್ತಿದೆ, ಈ ರಾಜ್ಯಸಭೆಯಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ಕಡಿಮೆ ಓಟುಗಳು ಬಂದರೆ ಕಾಂಗ್ರೆಸ್ಸಿನ ಬೆಂಬಲ ತಗೊಳ್ಳಿಕ್ಕಾಗೋದು ಒಂದು ಕಾರಣ ಇರ್ಬೋದು. ಇಲ್ಲದ್ರೆ ಬಿಡದಿ ಟೌನ್ಶಿಪ್ನ ವಿರುದ್ಧದ ಇವತ್ತೊಂದು ಚಳವಳಿ ಖಂಡಿತ ನಡೀಲಿಕ್ಕೆ ಇದೆ. ಆ ಚಳವಳಿಯಲ್ಲಿ ಕಾಂಗ್ರೆಸ್ಸಿನ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರನ್ನು ಬಳಸ್ಕೊಳ್ಬೋದು ಅನ್ನೋ ಲೆಕ್ಕಾಚಾರ ಕೂಡ. ಅದರಿಂದ ದೇವೇಗೌಡರು 24 ಗಂಟೆ ರಾಜಕೀಯ ಮಾಡೋದ್ರಿಂದ ತಮ್ಮ ವಿರೋಧಿಗಳನ್ನು ಯಾವತ್ತೂ ಅವರು ಅಂಡರ್ ಎಸ್ಟಿಮೇಟ್ ಹೋಗಲಿಕ್ಕೆ ಹೋಗೋದಿಲ್ಲ ಮತ್ತು ಅದು ಎಲರ್ಟ್ ಆಗಿರ್ತಾರೆ. ಅದರಿಂದ ಅವರು ಒಂದಷ್ಟು ಕಳ್ಕೊಂಡಿದ್ದಾರೆ, ಒಂದಷ್ಟು ಪಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.